ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ ತೆರವು ಬೆನ್ನಲ್ಲೇ ಕನ್ನೇರಿ ಶ್ರೀಗಳ ಸ್ವಾಗತಕ್ಕೆ ಬರದ ಸಿದ್ದತೆ ಈಗ ನಡೀತಾ ಇದೆ. ಬಸವಾದಿ ಶರಣರ ಹಿಂದೂ ಸಮಾವೇಶದ ಮೂಲಕ ಕನ್ನೇರಿ ಶ್ರೀಗಳನ್ನು ಸ್ವಾಗತಿಸೋದಕ್ಕೆ ಈಗ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಅಣಿಯಾಗಿದೆ. ಈ ಕುರಿತಾದಂತಹ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಕನ್ನೇರಿ ಶ್ರೀಗಳ ಸ್ವಾಗತಕ್ಕೆ ಸಜ್ಜಾದ ವಿಜಯಪುರ. ಹಿಂದೂ ಸಮಾವೇಶಕ್ಕಾಗಿ ಸಿಂಗಾರಗೊಂಡ ಬಬಲೇಶ್ವರ. ಮಹಾರಾಷ್ಟ್ರದ ಕೊಲ್ಲಾಪುರ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳ ಸ್ವಾಗತಕ್ಕೆ ವಿಜಯಪುರ ಸಜ್ಜಾಗಿದೆ. ಶ್ರೀಗಳು ವಿಜಯಪುರ ಪ್ರವೇಶ ಮಾಡದಂತೆ ಹೇರಿದ್ದ ನಿರ್ಬಂಧ ಕೊನೆಗೂ ಕೂಡ ತೆರವಾಗಿದೆ. ಕಾನೂನು ಅಡ್ಡಿ ತೆರವು ಬೆನ್ನಲ್ಲೇ ಕಾಡಸಿದ್ದೇಶ್ವರರನ್ನ ಸ್ವಾಗತಿಸಲು ಹಿಂದೂ ಸಮುದಾಯದ ಮುಖಂಡರು ತುದಿಗಾಲ ಮೇಲೆ ನಿಂತಿದ್ದಾರೆ. ಹೌದು, ಲಿಂಗಾಯತ ಸ್ವಾಮೀಜಿ ಬಗ್ಗೆ ಅವಾಚ್ಯ ಪದ ಬಳಸಿದ ಕಾರಣಕ್ಕೆ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಅಕ್ಟೋಬರ್ 16ರಿಂದ ಡಿಸೆಂಬರ್ 14ರವರೆಗೆ ವಿಜಯಪುರ ಜಿಲ್ಲೆಯನ್ನ ಪ್ರವೇಶ ಮಾಡದಂತೆ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಈಗ ನಿಷೇಧ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶದ ಹೆಸರಿನಲ್ಲಿ ಶ್ರೀಗಳನ್ನ ವಿಜಯಪುರ ಜಿಲ್ಲೆಗೆ ಸ್ವಾಗತಿಸಲು ನೂರಾರು ಜನ ಸ್ವಾಮೀಜಿಗಳು, ರಾಜಕಾರಣಿಗಳು, ಅದರಲ್ಲೂ ಬಿಜೆಪಿ ನಾಯಕರು ಉತ್ಸುಕರಾಗಿದ್ದಾರೆ. ವಿಜಯಪುರದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ನಡೀತಿರತಕ್ಕಂಥದ್ದು ಏನು ವಿಜಯಪುರ ಜಿಲ್ಲೆಯ ಬಬಲೇಶ್ವರದಲ್ಲಿ ಒಂದು ಕಾರ್ಯಕ್ರಮ ನಡೀತಿರತಕ್ಕಂಥದ್ದು. ಕನ್ನೇರಿ ಸ್ವಾಮಿಗಳಿಗೆ ಏನು 2 ತಿಂಗಳ ಕಾಲ ಜಿಲ್ಲಾಧಿಕಾರಿಗಳು ವಿಜಯಪುರ ನಿಷೇಧವನ್ನು ಹೇರಿದ್ರು. ಈಗ ಡಿಸೆಂಬರ್ 14ನೇ ತಾರೀಕಿಗೆ ಅದು ನಿಷೇಧ ಮುಗಿದಿರತಕ್ಕಂಥದ್ದು. ಈಗ ಬಬಲೇಶ್ವರ ಪಟ್ಟಣದ ಅಡವಿ ಸಂಗಾಪುರ ರಸ್ತೆ ಶಾರದಾ ಶಾಲೆ ಬಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. 2 ರಿಂದ 3 ಸಾವಿರ ಸುಮಂಗಲಿಯರು ಕುಂಭಮೇಳವನ್ನು ಹೊತ್ತು ಸಾಗಲಿದ್ದಾರೆ. ವಿಜಯಪುರ ನಗರದಿಂದ ಬಬಲೇಶ್ವರದವರೆಗೆ 2,000 ಬೈಕ್ ರ್ಯಾಲಿ ಕೂಡ ನಡೆಯಲಿದೆ. ದೊಡ್ಡ ಪ್ರಮಾಣದಲ್ಲಿ ಬಹುತೇಕ ವಿಜಯಪುರ ಜಿಲ್ಲಾ ಇತಿಹಾಸದಲ್ಲಿ ಒಂದು 500 ಶರಣರು ಬಹಳಷ್ಟು ಕಡಿಕಡಿ ಸಮಾರಂಭದಲ್ಲಿ ನಡೆದಿಲ್ಲ ಅಂತ ಒಂದು ಸಭೆ ನಡೆಯಲಿದೆ. ಮತ್ತು ಕನ್ನೇರಿ ಸ್ವಾಮಿಗಳ ಒಂದು ಏನು ಅವ್ರ ಮೇಲೆ ನಿರ್ಬಂಧ ಇರೋದು, ಯಾವುದೋ ಒಂದು ಶಬ್ದನ ಹೆಚ್ಚಿಗೆ ಬಳಕೆ ಮಾಡಿದ್ರು ಅನ್ನುವಂತ ಒಂದು ನೆಪ ಇಟ್ಕೊಂಡು ಇವರು ಸ್ವಾಮೀಜಿಗಳ ನಿರ್ಬಂಧ ಇರುವಂತ ಕೆಲಸ ಏನು ಮಾಡಿದರೆ, ಇದು ಇಡೀ ನಮ್ಮ ಕಾವಿದಾರಿಗಳಿಗೆ, ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಹಿಂದೂ ಬಾಂಧವರಿಗೆ, ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ನೋವಾಗಿದೆ. ಅದೇನು ಅಪಮಾನ ಮಾಡಿದ್ದಾರೆ ಅದನ್ನು ಖಂಡಿಸಿ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಶರಣರ ಸಮಾವೇಶ, ಬಸವಾದಿ ಶರಣರ ಸಮಾವೇಶ ಇಲ್ಲಿ ನಡೀತಾ ಇದೆ. ಲಿಂಗಾಯತ ಸ್ವಾಮೀಜಿಗಳ ವಿರೋಧದ ನಡುವೆಯೂ ಕೂಡ ಸಮಾವೇಶಕ್ಕೆ ಭರ್ಜರಿ ತಯಾರಿ ನಡೆದಿದೆ. ಇತ್ತ ಬಿಜೆಪಿ ಕೆಲವು ಮುಖಂಡರು ಮಾತ್ರ ಈ ಕಾರ್ಯಕ್ರಮ ರಾಜಕೀಯ ಅಲ್ಲ, ಬಸವಾದಿ ಶರಣರ ಹಿಂದೂ ಬೃಹತ್ ಸಮಾವೇಶ ಎಂದಿದ್ದಾರೆ. ಈ ಸಮಾವೇಶದಲ್ಲಿ ನಾಡಿನ 350 ಸ್ವಾಮೀಜಿಗಳು, ವಿವಿಧ ಗಣ್ಯರು ಹಾಗೂ ರೈತರು, ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪರಮ ಪೂಜರ ನೇತೃತ್ವದಲ್ಲಿ, ಎಲ್ಲಾ ಪರಮ ಪೂಜರ ನೇತೃತ್ವದಲ್ಲಿ ನಾವು ಅವರಿಗೆ ಇವತ್ತು ನಮ್ಮ ಬಬಲೇಶ್ವರಕ್ಕೆ ಆಹ್ವಾನ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಪಕ್ಷಾತೀತವಾಗಿ, ಇದು ಯಾವುದೇ ಭಾರತೀಯ ಜನತಾ ಪಕ್ಷ, ಜೆಡಿಎಸ್, ಕಾಂಗ್ರೆಸ್ ಅಂತಕ್ಕಂಥದ್ದು ಯಾವುದೂ ಇಲ್ಲ, ಜಾತ್ಯತೀತವಾಗಿ ಎಲ್ಲಾ ಸಮಾಜದ ಪ್ರಮುಖರು ಕೂಡಿ 29ನೇ ತಾರೀಕಿನ ದಿವಸ ಮಧ್ಯಾಹ್ನ 1 ಗಂಟೆಗೆ ಈ ಕಾರ್ಯಕ್ರಮ ಶುರು ಆಗ್ತದೆ. ಒಟ್ನಲ್ಲಿ ವಿಜಯಪುರ ಜಿಲ್ಲೆಗೆ ಕೊನೆಗೂ ಕನ್ನೇರಿ ಸ್ವಾಮೀಜಿಗಳು ಎಂಟ್ರಿ ಕೊಡ್ತಿದ್ದಾರೆ. ಶ್ರೀಗಳ ಭೇಟಿ ಇನ್ಯಾವ ರೀತಿ ಜಟಾಪಟಿಗೆ ಕಾರಣವಾಗುತ್ತೋ ಕಾದು ನೋಡಬೇಕಾಗಿದೆ. ಸುನಿಲ್ ಗೊಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ ತೆರವು ಬೆನ್ನಲ್ಲೇ ಕನ್ನೇರಿ ಶ್ರೀಗಳ ಸ್ವಾಗತಕ್ಕೆ ಬರದ ಸಿದ್ದತೆ ಈಗ ನಡೀತಾ ಇದೆ. ಬಸವಾದಿ ಶರಣರ ಹಿಂದೂ ಸಮಾವೇಶದ ಮೂಲಕ ಕನ್ನೇರಿ ಶ್ರೀಗಳನ್ನು ಸ್ವಾಗತಿಸೋದಕ್ಕೆ ಈಗ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಅಣಿಯಾಗಿದೆ. ಈ ಕುರಿತಾದಂತಹ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಕನ್ನೇರಿ ಶ್ರೀಗಳ ಸ್ವಾಗತಕ್ಕೆ ಸಜ್ಜಾದ ವಿಜಯಪುರ. ಹಿಂದೂ ಸಮಾವೇಶಕ್ಕಾಗಿ ಸಿಂಗಾರಗೊಂಡ ಬಬಲೇಶ್ವರ. ಮಹಾರಾಷ್ಟ್ರದ ಕೊಲ್ಲಾಪುರ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳ ಸ್ವಾಗತಕ್ಕೆ ವಿಜಯಪುರ ಸಜ್ಜಾಗಿದೆ. ಶ್ರೀಗಳು ವಿಜಯಪುರ ಪ್ರವೇಶ ಮಾಡದಂತೆ ಹೇರಿದ್ದ ನಿರ್ಬಂಧ ಕೊನೆಗೂ ಕೂಡ ತೆರವಾಗಿದೆ. ಕಾನೂನು ಅಡ್ಡಿ ತೆರವು ಬೆನ್ನಲ್ಲೇ ಕಾಡಸಿದ್ದೇಶ್ವರರನ್ನ ಸ್ವಾಗತಿಸಲು ಹಿಂದೂ ಸಮುದಾಯದ ಮುಖಂಡರು ತುದಿಗಾಲ ಮೇಲೆ ನಿಂತಿದ್ದಾರೆ. ಹೌದು, ಲಿಂಗಾಯತ ಸ್ವಾಮೀಜಿ ಬಗ್ಗೆ ಅವಾಚ್ಯ ಪದ ಬಳಸಿದ ಕಾರಣಕ್ಕೆ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಅಕ್ಟೋಬರ್ 16ರಿಂದ ಡಿಸೆಂಬರ್ 14ರವರೆಗೆ ವಿಜಯಪುರ ಜಿಲ್ಲೆಯನ್ನ ಪ್ರವೇಶ ಮಾಡದಂತೆ ನಿರ್ಬಂಧವನ್ನು ವಿಧಿಸಲಾಗಿತ್ತು.
ಈಗ ನಿಷೇಧ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶದ ಹೆಸರಿನಲ್ಲಿ ಶ್ರೀಗಳನ್ನ ವಿಜಯಪುರ ಜಿಲ್ಲೆಗೆ ಸ್ವಾಗತಿಸಲು ನೂರಾರು ಜನ ಸ್ವಾಮೀಜಿಗಳು, ರಾಜಕಾರಣಿಗಳು, ಅದರಲ್ಲೂ ಬಿಜೆಪಿ ನಾಯಕರು ಉತ್ಸುಕರಾಗಿದ್ದಾರೆ. ವಿಜಯಪುರದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ನಡೀತಿರ್ತಕ್ಕಂಥದ್ದು ಏನು ವಿಜಯಪುರ ಜಿಲ್ಲೆಯ ಬಬಲೇಶ್ವರದಲ್ಲಿ ಒಂದು ಕಾರ್ಯಕ್ರಮ ನಡೀತಿರ್ತಕ್ಕಂಥದ್ದು. ಕನೇರಿ ಸ್ವಾಮಿಗಳಿಗೆ ಏನು 2 ತಿಂಗಳ ಕಾಲ ಜಿಲ್ಲಾಧಿಕಾರಿಗಳು ವಿಜಯಪುರ ನಿಷೇಧವನ್ನು ಹೇರಿದ್ರು. ಈಗ ಡಿಸೆಂಬರ್ 14ನೇ ತಾರೀಕಿಗೆ ಅದು ನಿಷೇಧ ಮುಗಿದಿರ್ತಕ್ಕಂಥದ್ದು. ಈಗ ಬಬಲೇಶ್ವರ ಪಟ್ಟಣದ ಅಡವಿ ಸಂಗಾಪುರ ರಸ್ತೆ ಶಾರದಾ ಶಾಲೆ ಬಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. 2 ರಿಂದ 3 ಸಾವಿರ ಸುಮಂಗಲಿಯರು ಕುಂಭಮೇಳವನ್ನು ಹೊತ್ತು ಸಾಗಲಿದ್ದಾರೆ. ವಿಜಯಪುರ ನಗರದಿಂದ ಬಬಲೇಶ್ವರದವರೆಗೆ 2,000 ಬೈಕ್ ರ್ಯಾಲಿ ಕೂಡ ನಡೆಯಲಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹುತೇಕ ವಿಜಯಪುರ ಜಿಲ್ಲಾ ಇತಿಹಾಸದಲ್ಲಿ ಒಂದು 500 ಶರಣರು ಬಹಳಷ್ಟು ಕಡಿಕಡಿ ಸಮಾರಂಭದಲ್ಲಿ ನಡೆದಿಲ್ಲ ಅಂತ ಒಂದು ಸಭೆ ನಡೆಯಲಿದೆ. ಮತ್ತು ಕನ್ನೇರಿ ಸ್ವಾಮಿಗಳ ಒಂದು ಏನು ಅವ್ರ ಮೇಲೆ ನಿರ್ಬಂಧ ಇರೋದು, ಯಾವುದೋ ಒಂದು ಶಬ್ದನ ಹೆಚ್ಚಿಗೆ ಬಳಕೆ ಮಾಡಿದ್ರು ಅನ್ನುವಂತ ಒಂದು ನೆಪ ಇಟ್ಕೊಂಡು ಇವರು ಸ್ವಾಮೀಜಿಗಳ ನಿರ್ಬಂಧ ಇರುವಂತ ಕೆಲಸ ಏನು ಮಾಡಿದರೆ, ಇದು ಇಡೀ ನಮ್ಮ ಕಾವಿದಾರಿಗಳಿಗೆ, ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಹಿಂದೂ ಬಾಂಧವರಿಗೆ, ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ನೋವಾಗಿದೆ. ಅದೇನು ಅಪಮಾನ ಮಾಡಿದ್ದಾರೆ ಅದನ್ನು ಖಂಡಿಸಿ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಶರಣರ ಸಮಾವೇಶ, ಬಸವಾದಿ ಶರಣರ ಸಮಾವೇಶ ಇಲ್ಲಿ ನಡೀತಾ ಇದೆ. ಲಿಂಗಾಯತ ಸ್ವಾಮೀಜಿಗಳ ವಿರೋಧದ ನಡುವೆಯೂ ಕೂಡ ಸಮಾವೇಶಕ್ಕೆ ಭರ್ಜರಿ ತಯಾರಿ ನಡೆದಿದೆ. ಇತ್ತ ಬಿಜೆಪಿ ಕೆಲವು ಮುಖಂಡರು ಮಾತ್ರ ಈ ಕಾರ್ಯಕ್ರಮ ರಾಜಕೀಯ ಅಲ್ಲ, ಬಸವಾದಿ ಶರಣರ ಹಿಂದೂ ಬೃಹತ್ ಸಮಾವೇಶ ಎಂದಿದ್ದಾರೆ. ಈ ಸಮಾವೇಶದಲ್ಲಿ ನಾಡಿನ 350 ಸ್ವಾಮೀಜಿಗಳು, ವಿವಿಧ ಗಣ್ಯರು ಹಾಗೂ ರೈತರು, ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪರಮ ಪೂಜಾರ ನೇತೃತ್ವದಲ್ಲಿ, ಎಲ್ಲಾ ಪರಮ ಪೂಜಾರ ನೇತೃತ್ವದಲ್ಲಿ ನಾವು ಅವರಿಗೆ ಇವತ್ತು ನಮ್ಮ ಬಬಲೇಶ್ವರಕ್ಕೆ ಆಹ್ವಾನ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಪಕ್ಷಾತೀತವಾಗಿ, ಇದು ಯಾವುದೇ ಭಾರತೀಯ ಜನತಾ ಪಕ್ಷ, ಜೆಡಿಎಸ್, ಕಾಂಗ್ರೆಸ್ ಅಂತಕ್ಕಂಥದ್ದು ಯಾವುದೂ ಇಲ್ಲ, ಜಾತ್ಯತೀತವಾಗಿ ಎಲ್ಲ ಸಮಾಜದ ಪ್ರಮುಖರು ಕೂಡಿ 29ನೇ ತಾರೀಕಿನ ದಿವಸ ಮಧ್ಯಾಹ್ನ 1 ಗಂಟೆಗೆ ಈ ಕಾರ್ಯಕ್ರಮ ಶುರು ಆಗ್ತದೆ. ಒಟ್ನಲ್ಲಿ ವಿಜಯಪುರ ಜಿಲ್ಲೆಗೆ ಕೊನೆಗೂ ಕನೇರಿ ಸ್ವಾಮೀಜಿಗಳು ಎಂಟ್ರಿ ಕೊಡ್ತಿದ್ದಾರೆ. ಶ್ರೀಗಳ ಭೇಟಿ ಇನ್ಯಾವ ರೀತಿ ಜಟಾಪಟಿಗೆ ಕಾರಣವಾಗುತ್ತೋ ಕಾದು ನೋಡಬೇಕಾಗಿದೆ. ಸುನೀಲ್ ಗೊಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ ತೆರವು ಬೆನ್ನಲ್ಲೇ ಕನ್ನೇರಿ ಶ್ರೀಗಳ ಸ್ವಾಗತಕ್ಕೆ ಬರದ ಸಿದ್ದತೆ ಈಗ ನಡೀತಾ ಇದೆ. ಬಸವಾದಿ ಶರಣರ ಹಿಂದೂ ಸಮಾವೇಶದ ಮೂಲಕ ಕನ್ನೇರಿ ಶ್ರೀಗಳನ್ನು ಸ್ವಾಗತಿಸೋದಕ್ಕೆ ಈಗ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಅಣಿಯಾಗಿದೆ. ಈ ಕುರಿತಾದಂತಹ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಕನ್ನೇರಿ ಶ್ರೀಗಳ ಸ್ವಾಗತಕ್ಕೆ ಸಜ್ಜಾದ ವಿಜಯಪುರ. ಹಿಂದೂ ಸಮಾವೇಶಕ್ಕಾಗಿ ಸಿಂಗಾರಗೊಂಡ ಬಬಲೇಶ್ವರ. ಮಹಾರಾಷ್ಟ್ರದ ಕೊಲ್ಲಾಪುರ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳ ಸ್ವಾಗತಕ್ಕೆ ವಿಜಯಪುರ ಸಜ್ಜಾಗಿದೆ. ಶ್ರೀಗಳು ವಿಜಯಪುರ ಪ್ರವೇಶ ಮಾಡದಂತೆ ಹೇರಿದ್ದ ನಿರ್ಬಂಧ ಕೊನೆಗೂ ಕೂಡ ತೆರವಾಗಿದೆ. ಕಾನೂನು ಅಡ್ಡಿ ತೆರವು ಬೆನ್ನಲ್ಲೇ ಕಾಡಸಿದ್ದೇಶ್ವರರನ್ನ ಸ್ವಾಗತಿಸಲು ಹಿಂದೂ ಸಮುದಾಯದ ಮುಖಂಡರು ತುದಿಗಾಲ ಮೇಲೆ ನಿಂತಿದ್ದಾರೆ. ಹೌದು, ಲಿಂಗಾಯತ ಸ್ವಾಮೀಜಿ ಬಗ್ಗೆ ಅವಾಚ್ಯ ಪದ ಬಳಸಿದ ಕಾರಣಕ್ಕೆ ಕನೇರಿ ಶ್ರೀಗಳಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಅಕ್ಟೋಬರ್ 16ರಿಂದ ಡಿಸೆಂಬರ್ 14ರವರೆಗೆ ವಿಜಯಪುರ ಜಿಲ್ಲೆಯನ್ನ ಪ್ರವೇಶ ಮಾಡದಂತೆ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಈಗ ನಿಷೇಧ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶದ ಹೆಸರಿನಲ್ಲಿ ಶ್ರೀಗಳನ್ನ ವಿಜಯಪುರ ಜಿಲ್ಲೆಗೆ ಸ್ವಾಗತಿಸಲು ನೂರಾರು ಜನ ಸ್ವಾಮೀಜಿಗಳು, ರಾಜಕಾರಣಿಗಳು, ಅದರಲ್ಲೂ ಬಿಜೆಪಿ ನಾಯಕರು ಉತ್ಸುಕರಾಗಿದ್ದಾರೆ. ವಿಜಯಪುರದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ನಡೀತಿರ್ತಕ್ಕಂಥದ್ದು ಏನು ವಿಜಯಪುರ ಜಿಲ್ಲೆಯ ಬಬಲೇಶ್ವರದಲ್ಲಿ ಒಂದು ಕಾರ್ಯಕ್ರಮ ನಡೀತಿರ್ತಕ್ಕಂಥದ್ದು. ಕನೇರಿ ಸ್ವಾಮಿಗಳಿಗೆ ಏನು 2 ತಿಂಗಳ ಕಾಲ ಜಿಲ್ಲಾಧಿಕಾರಿಗಳು ವಿಜಯಪುರ ನಿಷೇಧವನ್ನು ಹೇರಿದ್ರು. ಈಗ ಡಿಸೆಂಬರ್ 14ನೇ ತಾರೀಕಿಗೆ ಅದು ನಿಷೇಧ ಮುಗಿದಿರ್ತಕ್ಕಂಥದ್ದು. ಈಗ ಬಬಲೇಶ್ವರ ಪಟ್ಟಣದ ಅಡವಿ ಸಂಗಾಪುರ ರಸ್ತೆ ಶಾರದಾ ಶಾಲೆ ಬಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. 2 ರಿಂದ 3 ಸಾವಿರ ಸುಮಂಗಲಿಯರು ಕುಂಭಮೇಳವನ್ನು ಹೊತ್ತು ಸಾಗಲಿದ್ದಾರೆ. ವಿಜಯಪುರ ನಗರದಿಂದ ಬಬಲೇಶ್ವರದವರೆಗೆ 2,000 ಬೈಕ್ ರ್ಯಾಲಿ ಕೂಡ ನಡೆಯಲಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹುತೇಕ ವಿಜಯಪುರ ಜಿಲ್ಲಾ ಇತಿಹಾಸದಲ್ಲಿ ಒಂದು 500 ಶರಣರು ಬಹಳಷ್ಟು ಕಡಿಕಡಿ ಸಮಾರಂಭದಲ್ಲಿ ನಡೆದಿಲ್ಲ ಅಂತ ಒಂದು ಸಭೆ ನಡೆಯಲಿದೆ. ಮತ್ತು ಕನ್ನೇರಿ ಸ್ವಾಮಿಗಳ ಒಂದು ಏನು ಅವ್ರ ಮೇಲೆ ನಿರ್ಬಂಧ ಇರೋದು, ಯಾವುದೋ ಒಂದು ಶಬ್ದನ ಹೆಚ್ಚಿಗೆ ಬಳಕೆ ಮಾಡಿದ್ರು ಅನ್ನುವಂತ ಒಂದು ನೆಪ ಇಟ್ಕೊಂಡು ಇವರು ಸ್ವಾಮೀಜಿಗಳ ನಿರ್ಬಂಧ ಇರುವಂತ ಕೆಲಸ ಏನು ಮಾಡಿದರೆ, ಇದು ಇಡೀ ನಮ್ಮ ಕಾವಿದಾರಿಗಳಿಗೆ, ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಹಿಂದೂ ಬಾಂಧವರಿಗೆ, ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ನೋವಾಗಿದೆ. ಅದೇನು ಅಪಮಾನ ಮಾಡಿದ್ದಾರೆ ಅದನ್ನು ಖಂಡಿಸಿ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ
ಹಿಂದೂ ಶರಣರ ಸಮಾವೇಶ, ಬಸವಾದಿ ಶರಣರ ಸಮಾವೇಶ ಇಲ್ಲಿ ನಡೀತಾ ಇದೆ. ಲಿಂಗಾಯತ ಸ್ವಾಮೀಜಿಗಳ ವಿರೋಧದ ನಡುವೆಯೂ ಕೂಡ ಸಮಾವೇಶಕ್ಕೆ ಭರ್ಜರಿ ತಯಾರಿ ನಡೆದಿದೆ. ಇತ್ತ ಬಿಜೆಪಿ ಕೆಲವು ಮುಖಂಡರು ಮಾತ್ರ ಈ ಕಾರ್ಯಕ್ರಮ ರಾಜಕೀಯ ಅಲ್ಲ, ಬಸವಾದಿ ಶರಣರ ಹಿಂದೂ ಬೃಹತ್ ಸಮಾವೇಶ ಅಂತಿದ್ದಾರೆ. ಈ ಸಮಾವೇಶದಲ್ಲಿ ನಾಡಿನ 350 ಸ್ವಾಮೀಜಿಗಳು, ವಿವಿಧ ಗಣ್ಯರು ಹಾಗೂ ರೈತರು, ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪರಮ ಪೂಜಾರ ನೇತೃತ್ವದಲ್ಲಿ ಎಲ್ಲಾ ಪರಮ ಪೂಜಾರ ನೇತೃತ್ವದಲ್ಲಿ ನಾವು ಅವರಿಗೆ ಇವತ್ತು ನಮ್ಮ ಬಬಲೇಶ್ವರಕ್ಕೆ ಆಹ್ವಾನ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಪಕ್ಷಾತೀತವಾಗಿ, ಇದು ಯಾವುದೇ ಭಾರತೀಯ ಜನತಾ ಪಕ್ಷ, ಜೆಡಿಎಸ್, ಕಾಂಗ್ರೆಸ್ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಜಾತ್ಯತೀತವಾಗಿ ಎಲ್ಲಾ ಸಮಾಜದ ಪ್ರಮುಖರು ಕೂಡಿ 29ನೇ ತಾರೀಕಿನ ದಿವಸ ಮಧ್ಯಾಹ್ನ 1 ಗಂಟೆಗೆ ಈ ಕಾರ್ಯಕ್ರಮ ಶುರು ಆಗ್ತದೆ. ಒಟ್ನಲ್ಲಿ ವಿಜಯಪುರ ಜಿಲ್ಲೆಗೆ ಕೊನೆಗೂ ಕನೇರಿ ಸ್ವಾಮೀಜಿಗಳು ಎಂಟ್ರಿ ಕೊಡ್ತಿದ್ದಾರೆ. ಶ್ರೀಗಳ ಭೇಟಿ ಇನ್ಯಾವ ರೀತಿ ಜಟಾಪಟಿಗೆ ಕಾರಣವಾಗುತ್ತೋ ಕಾದು ನೋಡಬೇಕಾಗಿದೆ. ಸುನಿಲ್ ಗೊಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.